ಹಾಯ್ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆಲ್ರೆಡಿ ನಿಮ್ಮ ಒಂದು ಗ್ರಾಮರ್ ಟಾಪಿಕ್ ಮೇಲೆ ಅನೇಕ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರತಕ್ಕಂಥದ್ದು ನಿಮಗೇನು ಕ್ವಶನ್ ಬ್ಯಾಂಕನ್ನು ಬಿಟ್ಟಿದ್ದಾರಲ್ವಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ, ಅದರಿಂದ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಚೈತನ್ಯ ಡ್ಯಾಶ್ ಆ್ಯಸ್ ಎ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ TCS ಎಟ್ ಪ್ರೆಸೆಂಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಯಾವ ರೂಲನ್ನು ಫಾಲೋ ಮಾಡ್ತೀವಿ ಅಂತಕ್ಕಂಥದ್ದನ್ನು ಗಮನಿಸಿ. ಇಲ್ಲಿ ನೋಡಿ ಸಬ್ಜೆಕ್ಟ್ ಏನಿದೆ, ಚೈತನ್ಯ ಅಂತ ಇದೆ. ಚೈತನ್ಯ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಒಬ್ಬರೇ ಇರತಕ್ಕಂಥದ್ದು. ಸೊ ಈ ರೀತಿ ಇದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವಾಗಲೂ ಕೂಡ ವರ್ಬ್ಗೆ ಸೇರಿಸ್ತೇವೆ. ನೋಡಿ TCS ಎಟ್ ಪ್ರೆಸೆಂಟ್ ಅಂದರೆ ಈಗಲೇ ಕೆಲಸ ಮಾಡ್ತಾ ಇರತಕ್ಕಂಥದ್ದು, ಅಂದರೆ ಈಗ ನಡೀತಾ ಇರತಕ್ಕಂಥ ಕೆಲಸ ಇದಾಗಿದೆ. ಸೊ ಈ ರೀತಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟ್ಗೆ ನೋಡಿ, ಸಬ್ಜೆಕ್ಟ್ ಆದಮೇಲೆ ಬರ್ತಕ್ಕಂಥ ವರ್ಬ್, ಇಲ್ಲಿ ವರ್ಕ್ ಏನಿದೆನೋ ಇದಕ್ಕೆ ಎಸ್ ಅನ್ನು ಸೇರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೆನಪಿಟ್ಕೊಂಬಿಡಿ, ಯಾಕೆಂದರೆ ತುಂಬ ಸಾರಿ ಇಂಥದ್ದೇ ರೂಲನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳ್ತಾರೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ವರ್ಬ್ಗೆ ನೀವು ಎಸ್ ಸೇರಿಸೋದನ್ನು ಮರಿಬೇಡಿ. ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದರೆ ಏನು, ಸಬ್ಜೆಕ್ಟ್ಗಳು ಏನು ಅಂತಕ್ಕಂಥದ್ದು ಡೌಟ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಪ್ರೇಟ್ ವಿಡಿಯೋ ಇದೆ, ಯು ಕ್ಯಾನ್ ವಾಚ್ ಇಟ್. ನಿಮಗೆ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಲಿಂಕನ್ನು ಕಳಿಸ್ಕೊಡ್ತೇನೆ. ಇನ್ನು ಸೆಕೆಂಡ್ ಒನ್ ನೋಡಿ, ಐ ಡ್ಯಾಶ್ ಸಿ ಅ ಸ್ನೇಕ್ ಇನ್ ಅವರ್ ಕ್ಲಾಸ್ ರೂಮ್ ಎಸ್ಟರ್ಡೇ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲೊಂದು ಕ್ಲೂ ಇದೆ ನಮಗೆ. ಇಲ್ಲಿ ಯಾವ ಟೆನ್ಸನ್ನು ಯೂಸ್ ಮಾಡಿದ್ದಾರೆ ಅಂತೇಳಿ ನೋಡಿ. ಇನ್ನೊಂದು ವಿಷಯ, ನೀವು ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸನ್ನು ಫಿಲ್ ಮಾಡಿ ಅಥವಾ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸನ್ನು ಫಿಲ್ ಮಾಡಿ ಅಂದ ತಕ್ಷಣವೇ ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ಈಗ ನಡೆದಿದ್ದನೋ ಘಟನೆ ಅಥವಾ ಹಿಂದೆ ನಡೆದಿರ್ತಕ್ಕಂಥದ್ದು ಅಥವಾ ಮುಂದೆ ನಡೀತಕ್ಕಂಥದ್ದು ಅನ್ನೋದನ್ನು ನೀವು ಗಮನಿಸಬೇಕು. ಆ ಸೆಂಟೆನ್ಸಲ್ಲಿ ಯಾವುದಾದ್ರೂ ಒಂದು ಕ್ಲೂ ಸಿಗುತ್ತೆ ನಿಮಗೆ. ಈ ಒಂದು ಸೆಕೆಂಡ್ ಸೆಂಟೆನ್ಸಲ್ಲಿ ಎಸ್ಟರ್ಡೇ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಲ್ವಾ, ಇದು ಪಾಸ್ಟಲ್ಲಿ ನಡೆದಂತಹ ಘಟನೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ. ಸೊ ಪಾಸ್ಟಲ್ಲಿ ಅಂದ ತಕ್ಷಣವೇ ಕೊಟ್ಟಿರ್ತಕ್ಕಂತಹ ಕ್ರಿಯಾಪದವನ್ನು ನಾವು ಪಾಸ್ಟಲ್ಲೇ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ ಸಿ ಅಂತಕ್ಕಂಥದ್ದು ಇದೆ ಅಲ್ವಾ, ನಾವು ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಸಾ ಅಂತೇಳಿ ಐ ಸಾ ಅ ಸ್ನೇಕ್ ಇನ್ ಅವರ್ ಕ್ಲಾಸ್ ರೂಮ್ ಎಸ್ಟರ್ಡೇ ಅಂತ ಆಗುತ್ತೆ. ಇನ್ನು ಥರ್ಡ್ ಕ್ವಶನ್ ನೋಡಿ, ದ ಸ್ಟೂಡೆಂಟ್ಸ್ ಡ್ಯಾಶ್ ವೆಲ್ ಫಾರ್ ದ ಎಕ್ಸಾಮ್ ಸಿನ್ಸ್ ಲಾಸ್ಟ್ ಸಂಡೇ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಸಿನ್ಸ್ ಲಾಸ್ಟ್ ಸಂಡೇ ಅಂದರೆ ಲಾಸ್ಟ್ ಸಂಡೇಯಿಂದ ಅವರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬರುತ್ತೆ. ಸೊ ಅವರು ಲಾಸ್ಟ್ ಸಂಡೇಯಿಂದ ಇಲ್ಲಿವರೆಗೂ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾನೆ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಬಳಸಬೇಕಾಗಿರ್ತಕ್ಕಂತಹ ಟೆನ್ಸ್ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ ಒಂದು ಪ್ರಿಪೇರ್ ಅಂತಕ್ಕಂಥದ್ದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಯಾವ ರೀತಿ ಬರಿಬಹುದು? ಮೊದಲನೇದಾಗಿ ನೋಡಿ, ದ ಸ್ಟೂಡೆಂಟ್ಸ್ ಅಂತ ಇದೆ ಅಲ್ವಾ ಸಬ್ಜೆಕ್ಟು, ಹಾಗಾಗಿ ನಾವು ಇಲ್ಲಿ ಹ್ಯಾವ್ ಅನ್ನು ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಹ್ಯಾವ್ ಬೀನ್ ಪ್ರಿಪೇರ್ ಅಂತಕ್ಕಂಥದ್ದನ್ನು ನಾವು ING ಫಾರ್ಮಲ್ಲಿ ಬರಿಬೇಕು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ ತಕ್ಷಣವೇ ಹ್ಯಾವ್ ಬೀನ್ ಸ್ಟ್ರಕ್ಚರ್ ನಿಮಗೆ ನೆನಪಿರಲಿ. ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ವೆಲ್ ಫಾರ್ ದ ಎಕ್ಸಾಮಿನೇಷನ್ ಸಿನ್ಸ್ ಲಾಸ್ಟ್ ಸಂಡೇ. ಇಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಫೋರ್ತ್ ನೋಡಿ, ದ ಅರ್ತ್ ಡ್ಯಾಶ್ ಅರೌಂಡ್ ದ ಸನ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ರಿವಾಲ್ವ್ ಅಂತ ಕೊಟ್ಟಿದ್ದಾರೆ ಮತ್ತು ಇದು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಆಗಿದೆ. ಮತ್ತು ಸಬ್ಜೆಕ್ಟನ್ನು ಗಮನಿಸಿ ವಿದ್ಯಾರ್ಥಿಗಳೇ, ದ ಅರ್ತ್ ಅಂತಕ್ಕಂಥದ್ದು ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಹಾಗಾಗಿ ನಾವು ವರ್ಬ್ಗೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಎಸ್ ಅನ್ನು ಸೇರಿಸ್ತೇವೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಿವಾಲ್ವ್ ಇದೆ. ಸೊ ನಾವೇನು ಬರಿಬೇಕು, ರಿವಾಲ್ವ್ಸ್ ಅಂತ ಬರಿಬೇಕಾಗುತ್ತೆ ಆನ್ಸರನ್ನು. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 5 ನೋಡಿ, ಅವರ್ ಸೆಕೆಂಡ್ PUC ಎಕ್ಸಾಮ್ ಡ್ಯಾಶ್ ಇನ್ ಮಾರ್ಚ್ ಎವ್ರಿ ಇಯರ್. ನೋಡಿ ಇದು ಪ್ರತಿ ವರ್ಷ, ಎವ್ರಿ ಇಯರ್ ಅಂತಕ್ಕಂಥದ್ದು ಇಲ್ಲಿ ಕ್ಲೂ ಸಿಗ್ತಾ ಇದೆ ನಮಗೆ, ಪ್ರತಿ ವರ್ಷ ನಡೀತಕ್ಕಂಥದ್ದು. ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಮತ್ತು ಸಬ್ಜೆಕ್ಟನ್ನು ಗಮನಿಸಿ, ಅವರ್ ಸೆಕೆಂಡ್ PUC ಎಕ್ಸಾಮ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ, ವರ್ಬ್ಗೆ ಎಸ್ ಅನ್ನು ಸೇರಿಸ್ತೇವೆ. ಸೊ ಬಿಗಿನ್ ಇರೋದನ್ನು ಬಿಗಿನ್ಸ್ ಅಂತೇಳಿ ಫಿಲ್ ಮಾಡಿ. ಸೊ ಏನಾಯ್ತು ನೋಡಿ ಸೆಂಟೆನ್ಸ್, ಅವರ್ ಸೆಕೆಂಡ್ PUC ಎಕ್ಸಾಮ್ ಬಿಗಿನ್ಸ್ ಇನ್ ಮಾರ್ಚ್ ಎವ್ರಿ ಇಯರ್ ಅಂತಕ್ಕಂಥದ್ದು. 6th ಕ್ವಶನ್ ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಡ್ಯಾಶ್ ಅವೇ ಆನ್ December 26th,
2024. ಎಸ್ ವಿದ್ಯಾರ್ಥಿಗಳೇ, ಡಿಸೆಂಬರ್ 26, 2024 ಈ ಒಂದು ಡೇಟನ್ನು ನಮಗೆ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಇದು ಪಾಸ್ಟಲ್ಲಿ ನಡೆದಿರ್ತಕ್ಕಂತಹ ಘಟನೆ, ಅಂದರೆ ಆಲ್ರೆಡಿ ಘಟನೆ ನಡೆದು ಹೋಗ್ಬಿಟ್ಟಿದೆ. ಸೊ ವರ್ಬ್ ಏನಾಗಿರಬೇಕು, ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಸೊ ಇಲ್ಲಿ ಪಾಸ್ ಇರ್ತಕ್ಕಂಥದ್ದನ್ನು ನಾವೇನು ಮಾಡ್ತೇವೆ, ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು, ಪಾಸ್ಡ್ ಅಂತೇಳಿ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ passed away on December 26th, 2024 is the right answer. Let's go to the 7th question. The doorbell dash every day at 9 in the morning. ವಿದ್ಯಾರ್ಥಿಗಳೇ, ಇಲ್ಲಿ ಕ್ಲೂ ನಿಮಗೆ ಸಿಗ್ತಾ ಇದೆ ನೋಡಿ. ಎವ್ರಿ ಡೇ ಅಂತಕ್ಕಂಥದ್ದು ನಿಮಗೆ ಕ್ಲೂ ಆಗಿದೆ, ಅಂದರೆ ಪ್ರತಿನಿತ್ಯ ನಡೀತಕ್ಕಂಥದ್ದು. ಸೊ ಪ್ರತಿನಿತ್ಯ ಅಂದ ತಕ್ಷಣವೇ ಇದು ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೋಡಿ, ದ ಡೋರ್ ಬೆಲ್ ರಿಂಗ್. ಸೊ ಸಿಂಪಲ್ ಪ್ರೆಸೆಂಟ್ ಇದ್ದ ತಕ್ಷಣ ನಾವೇನು ಮಾಡ್ತೇವೆ, ವರ್ಬ್ಗೆ ಎಸ್ ಅನ್ನು ಸೇರಿಸ್ಬೇಕಲ್ವಾ. ಸೊ ಇಲ್ಲಿ ರಿಂಗಿಗೆ ನಾವೇನು ಮಾಡಬೇಕು, ರಿಂಗ್ಸ್ ಅಂತ ಬರಿತೇವೆ. ದ ಡೋರ್ ಬೆಲ್ ರಿಂಗ್ಸ್ ಎವ್ರಿ ಡೇ ಎಟ್ 9 in the morning ಅಂತ ಬರುತ್ತೆ. ಇನ್ನು 8ನೇ ಪ್ರಶ್ನೆ ನೋಡಿ. ದೇ ಡ್ಯಾಶ್ ದೇರ್ ಟ್ಯಾಲೆಂಟ್ ಆನ್ ದೇರ್ ಕಾಲೇಜ್ ಆ್ಯನ್ಯುವಲ್ ಡೇ ಲಾಸ್ಟ್ ವೀಕ್. ವಿದ್ಯಾರ್ಥಿಗಳೇ, ಕ್ಲೂ ನಿಮಗೆ ಸಿಗ್ತಾ ಇದೆ ನೋಡಿ, ಲಾಸ್ಟ್ ವೀಕ್ ಅಂತಕ್ಕಂಥದ್ದು. ಲಾಸ್ಟ್ ವೀಕ್ ಅಂದ ತಕ್ಷಣವೇ ಈ ಘಟನೆ ನಡೆದಿರೋದು ಪಾಸ್ಟ್ ಟೆನ್ಸಲ್ಲಿ. ಸೊ ಎಕ್ಸಿಬಿಟ್ ಇರೋದನ್ನು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಸೊ ಏನಂತ ಬರೀತೀರಾ, ಎಕ್ಸಿಬಿಟೆಡ್ ಅಂತ ಬರಿಬೇಕು. ಎಕ್ಸಿಬಿಟೆಡ್, ದೇ ಎಕ್ಸಿಬಿಟೆಡ್ ದೇರ್ ಟ್ಯಾಲೆಂಟ್ ಆನ್ ದೇರ್ ಕಾಲೇಜ್ ಆ್ಯನ್ಯುವಲ್ ಡೇ ಲಾಸ್ಟ್ ವೀಕ್. ಇಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಗೋ ಡಿಸ್ಕಸ್ 9th ಕ್ವೆಶನ್. ಹಿ ಡ್ಯಾಶ್ ಇನ್ ದ ಕ್ಯೂ ಟು ರಿಸರ್ವ್ ದ ಟಿಕೆಟ್ಸ್ ಎಸ್ಟರ್ಡೇ. ಕ್ಯೂ ಸಿಕ್ಕಿರಬೇಕಲ್ಲ ವಿದ್ಯಾರ್ಥಿಗಳೇ, ಯಾವ ಒಂದು ಕ್ಲೂ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ, ಎಸ್ಟರ್ಡೇ ಅಂತಕ್ಕಂಥದ್ದು ನಿಮಗೆ ಕ್ಲೂ. ಇದು ಕೂಡ ಪಾಸ್ಟ್ ಟೆನ್ಸಲ್ಲಿದೆ ಅಂತ ನಮಗೆ ಅರ್ಥ ಮಾಡಿಸುತ್ತೆ, ಯಾಕಂದರೆ ನಿನ್ನೆ ನಡೆದಿರ್ತಕ್ಕಂತಹ ಘಟನೆ. ಸೊ ಕ್ರಿಯಾಪದ ಸ್ಟ್ಯಾಂಡ್ ಇದೆ. ಸೊ ಇದರ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಅನ್ನು ನೀವು ಬರಿಬೇಕು. ಸೊ ಸ್ಟ್ಯಾಂಡ್ನ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಯಾವುದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಗೊತ್ತಿದ್ರೆ ಆ ಒಂದು ಆನ್ಸರನ್ನು ನಿಮಗೆ ಇಲ್ಲಿ ಕೊಡ್ತಾ ಇಲ್ಲ, ಕಮೆಂಟ್ ಬಾಕ್ಸಲ್ಲಿ ಆ ಆನ್ಸರ್ನ ಕಮೆಂಟ್ ಮಾಡಿ, ಸ್ಟ್ಯಾಂಡ್ನ ಪಾಸ್ಟ್ ಟೆನ್ಸ್ ಫಾರ್ಮನ್ನು ಇಲ್ಲಿ ಫಿಲ್ ಮಾಡಿ. ಇನ್ನು 10th ಕ್ವೆಶನ್ ನೋಡಿ. ಹರ್ ಸನ್ ಡ್ಯಾಶ್ ವೆಜಿಟೇಬಲ್ಸ್ ಎವ್ರಿ ಡೇ. ಎಸ್ ವಿದ್ಯಾರ್ಥಿಗಳೇ, ಇಲ್ಲೂ ಕ್ಲೂ ಇದೆ ನೋಡಿ, ಎವ್ರಿ ಡೇ ಅಂದರೆ ಪ್ರತಿನಿತ್ಯ ನಡೀತಕ್ಕಂಥದ್ದು. ಇದು ಪ್ರೆಸೆಂಟ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋ ಸೆಂಟೆನ್ಸ್ ಅಂತ ಗೊತ್ತಾಗುತ್ತೆ. ಮತ್ತು ಹರ್ ಸನ್ ಅಂತಕ್ಕಂಥದ್ದು ನೋಡಿ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ನಾವೇನು ಮಾಡಬೇಕು, ವರ್ಬ್ಗೆ ಎಸ್ ಅನ್ನು ಸೇರಿಸ್ತೇವೆ. ಸೊ ಇಲ್ಲಿ ಕಟ್ಟಿರೋದನ್ನು ಏನಂತ ಫಿಲ್ ಮಾಡ್ತೀರಿ. ಸೊ 9th and 10th ಎರಡು ಕ್ವಶನ್ಸ್ಗೂ ನಿಮ್ಮ ಆನ್ಸರ್ಸ್ಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಬೇರೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ಲೆಸನ್ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದೆ ಆ ಒಂದು ಏನು ಕಮೆಂಟ್ ಮಾಡಿರ್ತೀರೋ ಆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬಾಯ್.